ಸಕ್ರಿಯವಾಗಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತರುತ್ತೇನೆ. ಸರಸ್ವತಿ ದೇವರ ಹೆಸರಿನಲ್ಲಿ ಈ ಮೂಲಕ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ತುಂಬ ಸಾಕಷ್ಟು ಮಹತ್ವದ ವಿಚಾರಗಳನ್ನು ನಮ್ಮ ಶ್ರೀಯುತ ಅಜಯ್ ಕುಮಾರ್ ಸರ್ ನಿಮಗೆ ಭಾಳ ನೀಟಾಗಿ ಹೇಳಿದರು. ಯಾರ್ಯಾರಿಗೆ ಯಾವ ಖಾತೆ ಅಂತ ಜವಾಬ್ದಾರಿ ಏನು, ಈಗಿನಿಂದಲೇ ನಿಮ್ಮಲ್ಲಿ ನಾಯಕತ್ವ ಗುಣ ಬೆಳೀಲಿ ಅನ್ನೋದನ್ನು ಅವರು ಪರೋಕ್ಷವಾಗಿ ಹೇಳ್ತಾರೆ. ಈಗ ನಿಮಗೆ ಹೇಳಿದ್ರು ಅಂದ ತಕ್ಷಣ ಇದೇನಪ್ಪ ನನಗೆ ಇಷ್ಟೊಂದು ಕೆಲಸ ಅಂತ ಹಿಂಗೆ ಇಡಬಾರ್ದು. ನೀನು ಅದನ್ನು ಫೇಸ್ ಮಾಡಿದರೆ ಇದಾದರೆ ಮುಂದೆ ಇನ್ನೊಬ್ಬ ದೊಡ್ಡ ನಾಯಕ ಆಗುವುದು. ಪರೋಕ್ಷವಾಗಿದ್ದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು, ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕು, ಜೊತೆಗೆ ನಾವು ಕೂಡ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮಾಣ ವಚನ ಸ್ವೀಕಾರದಿಂದ ಹಿಡಿದು ಮಂತ್ರಿಗಳ ಕಾರ್ಯಕ್ಷಮತೆಯ ಬಗ್ಗೆ ಅನೇಕ ವಿಚಾರಗಳನ್ನು ಕೂಡ ನಮ್ಮ ಶ್ರೀಯುತ ಅಜಯ್ ಕುಮಾರ್ ಸರ್ ನಿಮಗೆ ನೀಡಿದರು. ಇವತ್ತಿನಿಂದ ನೀವು ನಮ್ಮ ಶಾಲೆಯ ಪದಾಧಿಕಾರಿಗಳು. ನಾವು ಎದಕ್ಕಾರ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಇದೇ ಥರನೇ ನಿಮ್ಮನ್ನು ಕೂಡಿಸ್ತೀವಿ. ನೀವು ನಿಮ್ಮದೇ ಆಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನೀಡಿ, ನಾವು ಎಲ್ಲ ಶಿಕ್ಷಕರು ಹೇಳ್ತೀವಿ. ಒಟ್ಟಾರೆ ನಮ್ಮ ಶಾಲೆ ಶೈಕ್ಷಣಿಕವಾಗಿ, ಆಮೇಲೆ ಶೈಕ್ಷಣಿಕೇತರವಾಗಿ, ಪಠ್ಯೇತರ ಅಂತ ಕರಿತೀವಿ ನಾವು, ಆಟ ಪಾಠ ನೃತ್ಯ ಡ್ಯಾನ್ಸ್ ಇವೆಲ್ಲ ಬರ್ತವೆ. ಇಂಥವುಗಳಲ್ಲಿ ನಮ್ಮ ಶಾಲೆಯ ಹೆಸರು ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮತ್ತು ಉನ್ನತ ಹಂತದಲ್ಲಿ ಕೂಡ ಮಿಂಚಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ. ನೋಡಿ, ಅವ್ರು ನ್ಯೂಸ್ ಮಾಡ್ತಿರ್ತಾರೆ, ಪದೇ ಪದೇ ನಮ್ಮ ಶಾಲೆಯನ್ನು ಹೈಲೈಟ್ ಮಾಡ್ತಾರೆ. ಯಾಕೆ ನಮ್ಮ ಬಿಳ್ಕೋಡಿ ಶಾಲೆ ಒಂದು ಉನ್ನತ ಸ್ಥಾನದಲ್ಲಿ ಒಳ್ಳೆ ಇದ್ದರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ, ಜಾಣರಾಗ್ತಾರೆ, ನಾಡಿಗೆಲ್ಲ ಒಂದು ದೊಡ್ಡ ದೊಡ್ಡ ನೌಕರಿ ತಗೊಳ್ತಾರೆ, ನಮ್ಮ ಊರಿನ ಆಸ್ತಿ ಆಗ್ತಾರೆ, ನಮ್ಮ ದೇಶದ ಆಸ್ತಿ ಆಗ್ತಾರೆ ಅಂತೇಳಿ ಭಾಳ ಅಭಿಲಾಷೆಯಿಂದ ಅವರು ಕಳಕಳಿಯಿಂದ ಕಾರ್ಯಕ್ರಮ ಮುಗಿದ ಮತ್ತು ಈ ಕಾರ್ಯಕ್ರಮವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮೇಡಮ್ ಅವರಿಗೆ, ನಿಮಗೆ, ನಮ್ಮ ಅಜಯ್ ಕುಮಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಈ ಒಂದು ಸಭೆಗೆ ಅಜಯ್ ಸರ್ ಅವರು ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರಾದ ಪರಶುರಾಮ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಹೆಚ್ಚಿನ ಮಾಹಿತಿಯನ್ನು ಶಾಲಾ ಸಂಸತ್ತಿನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳ ಜವಾಬ್ದಾರಿಗಳೇನು, ಅವರ ಕರ್ತವ್ಯಗಳೇನು ಅಂತ ಭಾಳ ಕೂಲಂಕುಷವಾಗಿ ನಿಮಗೆ ಹೇಳಿಕೊಟ್ಟಿದ್ದಾರೆ. ನನ್ನ ಒಂದು ಕಳಕಳಿ ಭಾವನೆ ಏನಂದರೆ, ನೀವು ವಹಿಸ್ಕೊಂಡಿರುವ ಖಾತೆಗಳನ್ನು ಬಹಳ ಸಮರ್ಪಕವಾಗಿ, ಯಾವುದೇ ರೀತಿಯ ಗಲಾಟೆ ಇಲ್ಲದೆ, ಒಬ್ಬರಿಗೊಬ್ಬರು ಕಿತ್ತಾಡದೆ, ಎಲ್ಲರೂ ಸ್ನೇಹಿತರಾಗಿ ನಮ್ಮ ಶಾಲೆ ಮಕ್ಕಳಲ್ಲಿ ಇರುವ ಕೊರತೆಗಳನ್ನು, ತೊಂದರೆಗಳನ್ನು ಗಮನಿಸಿ ಅವರಿಗೆ ಬಹಳ ಸ್ನೇಹಿತರಾಗಿ ಹತ್ತಿರ ಕರೆದುಬಿಟ್ಟು ಅವರಿಗೆ ಇರೋ ಸಮಸ್ಯೆಗಳನ್ನು ಕೂಲಂಕಷವಾಗಿ ಪರಿಹರಿಸಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ನೀವೆಲ್ಲ ನೀಡ್ತೀರಿ ಅನ್ನೋ ಭರವಸೆಯಿಂದ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದೆರಡು ಮಾತು ಸ್ವೀಕರಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಆರೋಗ್ಯ ಮಂತ್ರಿ, ನಾನು ಕುಮಾರಿ ಶ್ರಾವಣಿ ಆಯ್ಕೆಯಾಗಿದ್ದು ಈ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದು 2026-27ನೇ ಸಾಲಿನಲ್ಲಿ ನಡೆದ ಶಾಲಾ ಸಂಸತ್ ಚುನಾವಣೆಯಲ್ಲಿ ವಿದ್ಯಾರ್ಥಿಯ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು, ನನಗೆ ವಹಿಸಿಕೊಟ್ಟ ಖಾತೆಯನ್ನು ಅತ್ಯಂತ ಸಮರ್ಥವಾಗಿ, ಯಾವುದೇ ಭೇದ ಭಾವಕ್ಕೆ ಒಳಗಾಗದೆ ಪ್ರಾಮಾಣಿಕತೆಯಿಂದ ಹಾಗೂ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಮತ್ತು ಶಾಲೆಯ ಎಲ್ಲ ಕಾರ್ಯಕ್ರಮ ಹಾಗೂ ಚಟುವಟಿಕೆಗಳಲ್ಲಿ ಸ್ನೇಹಿತರ ಜೊತೆ ಸಕ್ರಿಯವಾಗಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತರುತ್ತೇನೆಂದು ಸರಸ್ವತಿ ದೇವರ ಹೆಸರಿನಲ್ಲಿ ಈ ಮೂಲಕ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಕರನ್ನಲ್ಲ. ಸೊ ಇಲ್ಲಿ ನೀವು ಶಿಕ್ಷಕರನ್ನ ಮಂತ್ರಿಗೆ ಕೇಳೋದಿಲ್ಲ, ಯಾರನ್ನ ಕೇಳಬೇಕು? ಪ್ರಿಯಾ ಯಾರು? ಶಿಕ್ಷಣ ಮಂತ್ರಿ, ಅವ್ರನ್ನ ಕೇಳಬೇಕು. ಏನು ಶಾಲೆಗೆ ಹೋಗಿದ್ರಾ? ಯಾವ ಟೀಚರ್ ಬಂದ್ರು? ಪಾಠ ಮಾಡ್ತಾ ಇದ್ದಾರಾ? ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಈ ಎಜುಕೇಶನ್ ನಲ್ಲಿ ಏನಾದರೂ ಬುಕ್ಕ ಬೇಕಾ ಅಥವಾ ಹೆಚ್ಚಿನ ಏನಾದರೂ ಬೇಕಾ? ನೀನೇನ್ ಮಾಡ್ತಾ ಇದೀಯ ಅನ್ನೋದನ್ನ ಪ್ರತಿನಿತ್ಯ ಇವರನ್ನೆಲ್ಲ ಪ್ರತಿಯೊಬ್ಬ ಖಾತೆದಾರನ್ನು ವಿಚಾರಿಸಬೇಕು. ಶಿಕ್ಷಕರನ್ನಲ್ಲ. ನೀವು ಶಿಕ್ಷಕರಿಗೂ ನಿಮಗೂ ವಿದ್ಯಾರ್ಥಿಗೂ ಯಾವುದೇ ಸಂಬಂಧ ಇಲ್ಲ. ಫಸ್ಟ್ ಇದು ನಿಮಗೆ ಸಂಬಂಧ ಇರತಕ್ಕಂಥದ್ದು ಕೇವಲ ನಿನ್ನ ಮಂತ್ರಿಗಳಿಗೆ ಮಾತ್ರ. ಸಮಸ್ಯೆಗಳು ನಿಮ್ಮ ಹತ್ತಿರ ಬರುವಾಗೆ, ನಿನ್ನ ಬಳಿ ಬರೋದಾಗೆ ಅವ್ರು ಕಾರ್ಯನಿರ್ವಹಿಸಬೇಕು. ಇದು ಮಂತ್ರಿಯ ಕೆಲಸ. ಓಕೆ? ಹಾಗೆ ದಿವ್ಯಾ ಮಹಿಳಾ ಮಂತ್ರಿ ಅವರು ಏನ್ ಮಾಡ್ತೀನಿ? ನಿನ್ನ ಕೆಲಸ ಏನು?
ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಒಬ್ಬೊಬ್ಬರು ಪ್ರಮಾಣ ವಚನ ಸ್ವೀಕರಿಸಬೇಕು. ಓಕೆ. ಭೀಷ್ಮನ್ಯೂ